ಮಂಡ್ಯದ ಮದ್ದೂರಿನಲ್ಲಿ ಕೋಮು ಗಲಭೆ 21 ಜನರ ಬಂಧನ ಅಸಂಖ್ಯಾತ ಜನರ ನೆಮ್ಮದಿಗೆ ಬೆಂಕಿ ಹಾಗಾದ್ರೆ ಮದ್ದೂರಿನಲ್ಲಿ ಏನಾಗ್ತಾ ಇದೆ ಎಸ್ ಮದ್ದೂರು ಗಲಭೆಯ ಇನ್ಸೈಡ್ ಸ್ಟೋರಿಗೆ ಸಂಬಂಧಪಟ್ಟ ಬ್ರೇಕಿಂಗ್ ಲಭ್ಯವಾಗ್ತಿದೆ ಮದ್ದೂರು ಗಲಭೆಯ ಇನ್ಸೈಡ್ ಸ್ಟೋರಿ ಮದ್ದೂರಿನಲ್ಲಿ ಏನಾಯಿತು ಏನೇನಾಗ್ತಾ ಇದೆ ಮದ್ದೂರು ಗಲಭೆ ಒಂದು ಪ್ರೀ ಪ್ಲಾನ್ಡ್ ಅಥವಾ ಪೂರ್ವ ನಿಯೋಜಿತವಾಗಿತ್ತ ಚನ್ನಪಟ್ಟಣದಿಂದ ಬಂದ ಮೂವರಿಂದ ಈ ಕೃತ್ಯ ಸಾಧ್ಯ ಆಯ್ತಾ ಕಲ್ಲು ತೂರಿದ್ನ ಚನ್ನಪಟ್ಟಣ ಮೂಲದ ಇರ್ಫಾನ್ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಇರ್ಫಾನ್ಗೆ ಕಲ್ಲು ತೂರಲು ಪ್ರಚೋದನೆ ಕೊಟ್ಟಿದ್ದು ಜಾಫರ್ ಎನ್ನುವಂತಹ ವಿಚಾರ ಕಲ್ಲು ತೂರುವ ಮುನ್ನ ಬೀದಿ ದೀಪ ಆಫ್ ಮಾಡ್ಕೋತಾನೆ ಕತ್ತಲಾಗಬೇಕು ಬೀದಿ ದೀಪ ಆಫ್ ಮಾಡಿದ್ದು ಸಲ್ಮಾನ್ ಎಂಬಾತನ ಈ ಮೂವರಿಂದಲೇ ಮದ್ದೂರಿನಲ್ಲಿ ಗಲಭೆ ನಡೆಯಿತಾ ಮದ್ದೂರಿನ ಸ್ಥಳೀಯರಲ್ಲ ಇವರು ಸದ್ಯ ಈ ಮೂವರು ಸೇರಿ ಖಾಕಿ ವಶದಲ್ಲಿ 22 ಮಂದಿ ಎಂದು ಹೇಳಲಾಗ್ತಿದೆ ಈ ಮೂವರ ಹಿನ್ನೆಲೆ ಕೆದಕುತ್ತಿರುವಂತಹ ಪೊಲೀಸರು ಇವರ ಹಿನ್ನೆಲೆ ಕ್ರೈಮ್ ಹಿನ್ನೆಲೆಯಾಗಿತ್ತ ಸಂಘಟನೆಗಳ ಕೈವಾಡ ಇದೆಯಾ ಆರೋಪಿಗಳು ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಾರಾ ಇವರನ್ನ ಪೋಷಣೆ ಮಾಡಿದ್ದು ಯಾರು ಬಂಧಿತರಿಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಎಂಬ ತನಿಖೆಗಳು ಶುರುವಾಗಿದೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರ ತನಿಖೆ ಈಗ ತೀವ್ರಗೊಂಡಿರುವಂತಹದ್ದು ಸಾಕ್ಷ್ಯ ಸಿಕ್ಕ ಕೂಡಲೇ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ಮೂವರು ಆರೋಪಿಗಳು ಮಂಡ್ಯದ ಮದ್ದೂರು ಸೌಹಾರ್ದಯುತ ಪ್ರದೇಶಕ್ಕೆ ಸಾಕ್ಷಿಯಾದ ಒಂದು ಜಿಲ್ಲೆ ಅತ್ಯಂತ ಅನ್ಯೋನ್ಯತೆಯಿಂದ ಬದುಕಿ ಬಾಳ್ತಾ ಇದ್ದಂತಹ ಎಲ್ಲ ಸಮುದಾಯಗಳ ನೆಮ್ಮದಿಗಳಿಗೆ ಬೆಂಕಿ ಇಟ್ಟಿದ್ದು ಈ ಕಿರಾತಕರು ಸ್ಥಳೀಯರಲ್ಲ ದೇ ಆರ್ ಅಲ್ಲಿನ ಲೋಕಲ್ ಅಲ್ಲ ಚನ್ನಪಟ್ಟಣದಿಂದ ಬಂದಿದ್ರಂತೆ ಯಾಕೆ ಬಂದಿದ್ರು ಉತ್ತರ ಇಲ್ಲ ಆದ್ರೆ ಕಲ್ಲು ತೂರಾಟ ಮಾಡಿದ್ದು ಅಲ್ಲಿನ ಸ್ಥಳೀಯರಲ್ಲ ಅನ್ನೋದೇ ಶಾಕಿಂಗು ಬೇರೆ ಭಾಗದಿಂದ ಬಂದವರಿಗೆ ಬೇಕಾಗಿದ್ದು ನೆಮ್ಮದಿ ಕೆಡುವ ವಾತಾವರಣ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬೇಕಾಗಿತ್ತಲ್ಲಿ ಅಶಾಂತಿಗಳು ಮೂಡಬೇಕಾಗಿತ್ತು ಪರಸ್ಪರ ಹಿಂದೂ ಮುಸ್ಲಿಂ ಕಲ್ಲು ತೂರಾಟ ಮಾಡ್ಕೊಂಡು ಸಾಯ್ಬೇಕಾಗಿತ್ತು ಈ ಚನ್ನಪಟ್ಟಣದ ಈ ಯುವಕರು ಏನು ಬಂದಿದ್ರು ಒಂದು ವೇಳೆ ಅವರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಸಾಬೀತಾದ್ರೆ ಖಂಡಿತವಾಗ್ಲೂ ಕೂಡ ಅವರ ಉದ್ದೇಶದ ಬಗ್ಗೆ ತನಿಖೆ ಆಗಬೇಕು ಯಾಕೆ ಕಲ್ಲು ತೂರಿದ್ರು ವಿಕೃತ ಮನಸ್ಥಿತಿ ಅಲ್ವಾ ಅದು ಒಂದು ಧರ್ಮದ ಒಂದು ವಿಗ್ರಹದ ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಆ ಮೆರವಣಿಗೆಗೆ ಕಲ್ಲು ತೂರುವ ಮುಖೇನ ಆ ಜಿಲ್ಲೆಯಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡೋದು ನಿಜಕ್ಕೂ ಕೂಡ ಅತ್ಯಂತ ಅಪಾಯದ ಮುನ್ಸೂಚನೆ ಅದು ನಾಳೆ ದಿನ ಬೇರೆ ಯಾತ್ರೆ ಹೋಗುತ್ರಿ ಅಲ್ಲೂ ಕೂಡ ಕಲ್ಲು ತೂರಾಟ ಆದ್ರೆ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಕೂಡ ಈ ತರಹದ ಅಹಿತಕರ ಘಟನೆ ನಡೆಯಲಿಲ್ಲ ಸಾಕಷ್ಟು ಮೆರವಣಿಗೆಗಳು ಹೋದವು ರಾಜ್ಯದಲ್ಲಿ ಸಾಂಘವಾಗಿ ನಡೆಯಿತು ವಿಜೃಂಭಣೆಯಿಂದ ಕುಣಿದ್ರು ಕುಪ್ಪಳಿಸಿದ್ರು ಎಲ್ಲಿಯೂ ಕೂಡ ಕಲ್ಲು ತೂರಾಟ ಆಗಲಿಲ್ಲ ಆದರೆ ಯಾವ ಜಿಲ್ಲೆಯ MLA ವಿದೇಶದಲ್ಲಿದ್ದರೋ ಆ ಜಿಲ್ಲೆಯಲ್ಲಿ ಅಥವಾ ಆ ತಾಲೂಕಿನಲ್ಲಿ ಈ ತರಹದೊಂದು ಗಲಭೆ ಯಾವ ತಾಲೂಕಿನಲ್ಲಿ ಈವರೆಗೂ ರಾಜಕಾರಣಿಗಳ ರಾಜಕೀಯಕ್ಕೆ ತುತ್ತಾಗದೇ ಇರತಕ್ಕಂತಹ ಒಂದು ತಾಲೂಕಾಗಿತ್ತು ಆ ತಾಲೂಕಿನಲ್ಲಿ ಈ ತರಹದ ನೆಮ್ಮದಿಗೆ ಬೆಂಕಿ ಬಿದ್ದಂತಹ ಘಟನೆ 21ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಲಾಗಿದೆ ಅದಾದ ನಂತರ ಅದಕ್ಕೆ ಟ್ರಿಗರ್ ಆಗಿ ಒಂದು ಸಮುದಾಯ ಮತ್ತೊಂದು ಸಮುದಾಯದ ಧ್ವಜವನ್ನ ಸುಟ್ಟು ಹಾಕೋದು 3 ಜನರ ತಪ್ಪಿಗೆ ಇಡೀ ಸಮುದಾಯ ಯಾಕ್ರಿ ಬಲಿಯಾಗಬೇಕು ಮಾಡಿರುವ ತಪ್ಪು 3 ಆದರೆ ದೂಷಣೆ ಸಮುದಾಯಕ್ಕೆ ಸರಿಯಲ್ಲ ಅದು ಸರಿಯಲ್ಲ ಸೈನೈಡ್ ಮೋಹನ ಹೆಣ್ಣು ಮಕ್ಕಳನ್ನ ಕೆಡಿಸಿದ ಅನ್ನೋ ಕಾರಣವನ್ನ ಮುಂದಿಟ್ಟುಕೊಂಡು ಇಡೀ ಸಮುದಾಯ ರೇಪಿಸ್ಟು ಅನ್ನೋದಕ್ಕೆ ಸಾಧ್ಯನಾ ಹಂಗೇನೆ ಮಾಡಿರುವ 3 ದುರುಳರು ಈ ಕೃತ್ಯವನ್ನ ಎಸಗಿರುವಂತಹ 3 ದುಷ್ಕರ್ಮಿಗಳು ಅವರನ್ನ ಹಿಂಸಿಸಬೇಕೇ ಹೊರತಾಗಿ ಸಮುದಾಯವನ್ನ ಹಿಂಡೋದು ತಪ್ಪು ಸೊ ಈಗ ಮಂಡ್ಯ ಮದ್ದೂರು ನಿಜಕ್ಕೂ ಕೂಡ ಕೊತ ಕುದೀತಾ ಇದೆ ಮತ್ತೆ ಇದು ಟರ್ನಿಂಗ್ ಪಾಯಿಂಟ್ ತೆಗೆದುಕೊಳ್ಳುತ್ತಾ ಬೇರೆ ಬೇರೆ ಟರ್ನ್ ಹೋಗುತ್ತಾ ಇದು
ಬೇರೆ ಬೇರೆ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ಮದ್ದೂರು ಯಥಾಸ್ಥಿತಿಗೆ ಬರಲಿ ಅನ್ನೋದೇ ಅಲ್ಲಿನ ಜನರ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.